ಕಿಲಾಡಿಗಳ ಮೂಲಕ ಫೇಮಸ್ ಆಗಿದ್ದಾನೆ. ತನ್ನ ಎದೆಯ ಮೇಲೆ ಸ್ಪೆಷಲ್ ಟ್ಯಾಟೂ ಹಾಕಿಸಿಕೊಂಡ ನಯನ. ಕಾಮಿಡಿ ಕಿಲಾಡಿಗಳ ಮೂಲಕ ಫೇಮಸ್ ಆಗಿದ್ದ ನಟಿ ಹಿಂಗ್ಯಾಕ್ ಮಾಡುದು? ಎಸ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅವರು ತಮ್ಮ ಎದೆಯ ಮೇಲೆ ಹೊಸದಾಗಿ ಟ್ಯಾಟೂವನ್ನ ಹಾಕಿಸಿಕೊಂಡಿದ್ದಾರೆ. ಶರತ್ ಹಾಗೆ ಅವಿನ್ಯ ಅನ್ನುವ ಹೆಸರನ್ನ ಬರೆದು ಟ್ಯಾಟೂವನ್ನ ಹಾಕಿಸಿಕೊಂಡಿರುವಂತದ್ದು. ಜೊತೆಗೆ ಕೃಷ್ಣನ ಕೊಳಲನ್ನು ಕೂಡ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ನಯನ. ನಯನ ಅವರ ಜೀವನ ಚರಿತ್ರೆ. ಕಾಮಿಡಿ ಕಿಲಾಡಿಗಳು ಮೂಲಕ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಆಗಿರುವ ನಯನ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ. ಹುಬ್ಬಳ್ಳಿ ಮೂಲದ ನಯನಾರ ತಂದೆ ಪೇಂಟ್ ಕಾಂಟ್ರಾಕ್ಟರ್ ಆಗಿದ್ರು ಮತ್ತು ತಾಯಿ ಕೃಷಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ರು. ಕಾಮಿಡಿ ಕಿಲಾಡಿಗಳಿಗೂ ಮುಂಚೆ ಹಲವಾರು ಆಡಿಷನ್ಗಳಲ್ಲಿ ನಿನಗೆ ಗ್ಲಾಮರ್ ಲುಕ್ ಇಲ್ಲ, ವಾಯ್ಸ್ ಕ್ವಾಲಿಟಿ ಇಲ್ಲ, ತುಂಬಾ ಕುಳ್ಳಿ ಇದ್ದೀಯಾ, ಹೀಗೆ ಹಲವು ಕಾರಣವನ್ನ ನೀಡಿ ತಿರಸ್ಕಾರ ಮಾಡಲಾಗಿತ್ತು. ಹಾಗೆಯೇ ಮನೆಯಲ್ಲಿ ತಂದೆಯ ವಿರೋಧ ಕೂಡ ಇತ್ತು. ಕಾಮಿಡಿ ಕಿಲಾಡಿ ಆಡಿಷನ್ಗೆ ಬಂದಿದ್ದು ಸ್ನೇಹಿತರು ಮತ್ತು ತಾಯಿಯ ಒತ್ತಾಯದಿಂದ. ಇಲ್ಲಿ ಆಯ್ಕೆಯಾದ ನಯನ ತಮ್ಮ ಪ್ರತಿಭೆಯಿಂದ ಪ್ರೇಕ್ಷಕರ ಮನ ಗೆದ್ದು ರನ್ನರ್ ಅಪ್ ಕೂಡ ಆದ್ರು. ನಂತರ ಚಿತ್ರಗಳಲ್ಲಿ ನಟಿಸುವುದಕ್ಕೆ ಆರಂಭಿಸಿದ ಇವರು ಅನಂತು ವರ್ಸಸ್ ನುಸ್ರತ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2018 ಏಪ್ರಿಲ್ನಲ್ಲಿ ಬೆಂಗಳೂರಿನ ಉದ್ಯಮಿ ಮತ್ತು ತಮ್ಮ ಸಂಬಂಧಿಕರೇ ಆದಂತಹ ಶರತ್ ಅನ್ನುವಂಥವರನ್ನ ಮದುವೆ ಆಗ್ತಾರೆ. ಹೌದು, ಈಗ ಕಾಮಿಡಿ ಕಿಲಾಡಿ ನಯನ ಅವರು ತಮ್ಮ ಎದೆಯ ಮೇಲೆ ಟ್ಯಾಟೂವನ್ನ ಹಾಕಿಸಿಕೊಳ್ಳುವುದರ ಮುಖಾಂತರ ಮತ್ತೆ ಸದ್ದು ಗದ್ದಲವನ್ನ ಉಂಟು ಮಾಡಿದ್ದಾರೆ. ಎಸ್, ನಟಿ ನಯನ ಅವರು ಎದೆ ಮೇಲೆ ಸ್ಪೆಷಲ್ ಟ್ಯಾಟೂ ಒಂದನ್ನ ಹಾಕಿಸಿಕೊಂಡಿದ್ದಾರೆ. ಸ್ಪೆಷಲ್ ಟ್ಯಾಟೂ ಹಾಕಿಸಿಕೊಂಡಿರೋ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ತುಂಬಾ ವರ್ಷಗಳಿಂದ ಟ್ಯಾಟೂ ಹಾಕಿಸಿಕೊಳ್ಬೇಕು ಅಂತ ಆಸೆ ಇತ್ತು. ಎಲ್ಲಿ ನೋವಾಗುತ್ತೆ ಅನ್ನುವ ಭಯಕ್ಕೆ ಹಾಕಿಸಿಕೊಂಡಿರಲಿಲ್ಲ. 3 ಬಾರಿ ಹೋಗಿ ಮತ್ತೆ ಭಯ ಆಗಿ ವಾಪಸ್ ಬಂದಿದೆ. ಕೊನೆಗೂ ಬ್ಯೂಟಿಫುಲ್ ಆಗಿರೋ ಟ್ಯಾಟೂವನ್ನ ಹಾಕಿಸಿಕೊಂಡಿದ್ದೀನಿ. ನನ್ನ ಪತಿ, ನನ್ನ ಮಗು, ಹಾಗೆ ನಾನು ಇಷ್ಟಪಡುವ ದೇವರು ಕೃಷ್ಣನ ಕೊಳಲು, ಈ ಮೂವರು ಒಂದೇ ಫ್ರೇಮ್ ನಲ್ಲಿ ಬರಬೇಕಾಗಿತ್ತು. ನಾನು ಹೇಳಿದ ಹಾಗೆ ಅವರು ಟ್ಯಾಟೂವನ್ನ ಹಾಕಿದ್ದಾರೆ. ನನಗೆ ಸಖತ್ತು ಖುಷಿ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ನಯನ ಸಾಕಷ್ಟು ಜನಪ್ರಿಯರಾದರು. ಅದ್ಭುತ ನಟನೆಯ ಮೂಲಕ ನಯನ ಅಭಿಮಾನಿಗಳ ಮನೆಗಿದ್ರು. ಅನೇಕ ಸಿನಿಮಾಗಳಲ್ಲಿ ಇವರು ಕೂಡ ನಟಿಸಿದ್ದಾರೆ. ಸದ್ಯ ಇವರು ತಮ್ಮ ಕುಟುಂಬದ ಜೊತೆ ಸಮಯವನ್ನ ಕಳೆದಿದ್ದಾರೆ. ಇದರ ಮಧ್ಯೆ ತನ್ನ ಎದೆಯ ಮೇಲೆ ವಿಶೇಷ ಟ್ಯಾಟೂ ಹಾಕಿಸಿಕೊಂಡು ನಯನ ಸೌಂಡ್ ಮಾಡ್ತಿದ್ದಾರೆ. ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕಳೆದ 5 ವರ್ಷಗಳ ಹಿಂದೆ ಬೆಂಗಳೂರಿನ ಉದ್ಯಮಿ ಶರತ್ ಅನ್ನುವಂಥವರ ಜೊತೆ ನಯನ ಸರಳವಾಗಿ ಮದುವೆ ಆದ್ರು. ಬಳಿಕ 2023ರಲ್ಲಿ ಈ ಜೋಡಿ ಮೊದಲ ಮಗುವನ್ನ ಬರಮಾಡಿಕೊಳ್ತು. ನಯನ ಹಾಗೆ ಶರತ್ 9 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದ್ರು. 8ನೇ ಕ್ಲಾಸ್ನಲ್ಲಿ ಇದ್ದಾಗ ಇವರಿಬ್ಬರ ಲವ್ ಚಿಗುರುತ್ತಂತೆ. 9 ವರ್ಷಗಳ ನಂತರ ಪ್ರೀತಿಸಿ ನಟಿ ನಯನ ಬೆಂಗಳೂರು ಮೂಲದ ಉದ್ಯಮಿ ಶರತ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಮದುವೆ ಬಳಿಕವೂ ನಟಿ ನಯನ ಸಿನಿಮಾ ಹಾಗೆ ಶೋಗಳಲ್ಲಿ ನಟಿಸಿ ಮೆಚ್ಚುಗೆಯನ್ನ ಗಳಿಸಿದರು. ಇನ್ನು ನಟಿಗೆ ಒಂದು ಮುದ್ದಾದ ಮಗಳು ಕೂಡ ಇದ್ದಾಳೆ. ಕಾಮಿಡಿ ಕಿಲಾಡಿಗಳು ಮೂಲಕ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಆಗಿದ್ದು ಇವರೀಗ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ. ಹುಬ್ಬಳ್ಳಿ ಮೂಲದ ನಯನ ತಂದೆ ಪೇಂಟ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದು ಅಲ್ಲದೆ ತಾಯಿ ಕೃಷಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಟ್ಯಾಟೂನಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಕೂಡ ಬರುತ್ತೆ. HIV ಆಗಿರ್ಬೋದು, ಕ್ಯಾನ್ಸರ್ ಆಗಿರಬಹುದು. ಈ ಹಿಂದೆ ಟ್ಯಾಟೂನಿಂದ ಆಗ್ತಿದ್ದಂತಹ ಅಡ್ಡ ಪರಿಣಾಮಗಳು ಅಂದ್ರೆ HIV ಹರಡುವ ಸೋಂಕು ಕೂಡ ಬರುತ್ತೆ, ಚರ್ಮ ಕ್ಯಾನ್ಸರ್ ಬರುತ್ತೆ, ಹಾಗೆ ಚರ್ಮ ರೋಗ ಬರುತ್ತೆ, ಹೆಪಟೈಟಿಸ್ B, ಹೆಪಟೈಟಿಸ್ C, ಹಾಗೆ ಸ್ಟಾಫಿಕ್ಯುಲೋಸ್ ಔರೇಸ್ ನಂತಹ ಮಾರಣಾಂತಿಕ ಸೋಂಕುಗಳು ಜನರಲ್ಲಿ ಹೆಚ್ಚಾಗ್ತಾ ಇತ್ತು. HIV ಮತ್ತು ಏಡ್ಸ್ ಕಾಯಿಲೆ ಕೂಡ ಹರಡ್ತಾ ಇತ್ತು. ಆದ್ರೂ ಕೂಡ ಈ ಎಲ್ಲವನ್ನ ಲೆಕ್ಕಿಸದೆ ನಯನ ಗೌಡ ಅವರು ಒಂದೇ ಟ್ಯಾಟೂವಿನಲ್ಲಿ 3 ಹೆಸರನ್ನ ಹಾಕಿಸಿಕೊಂಡು ಒಂದೇ ಫ್ರೇಮ್ ನಲ್ಲಿ ಎಲ್ಲರನ್ನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.